ಒಬ್ಬ ಪ್ರಬಲ ಮಹಿಳೆ ತನ್ನ ಪಯಣಕ್ಕೆ ಬೇಕಾಗಿರುವ ಶಕ್ತಿ ಅವಳಲ್ಲೇ ಇದೆ ಎಂದು ತಿಳಿದಿರುತ್ತಾಳೆ. ಆದರೆ ಒಬ್ಬ ಶಕ್ತಿಯುತ ಮಹಿಳೆ ತನ್ನ ಶಕ್ತಿಯನ್ನು ತನ್ನ ಪಯಣದ ಮಾರ್ಗದಲ್ಲಿ ಹೆಚ್ಚು ಬಲಶಾಲಿಯಾಗುತ್ತಾಳೆ. 7ನೇ ವಯಸ್ಸಲ್ಲಿ ನಮ್ಮ ತಾಯಿ ತೀರ್ಕೊಂಡ್ರು, 14ನೇ ವಯಸ್ಸಲ್ಲಿ ತಂದೆ ತೀರ್ಕೊಂಡ್ರು. ಆಮೇಲೆ ನಾನು ನಮ್ಮ ಸೋದರ ಮಾವ ಅತ್ತೆ ನಮ್ಮನ್ನು ಜವಾಬ್ದಾರಿ ವಹಿಸಿ ನೋಡ್ತಾ ಇದ್ರು. इस परिवार में मेरा जन्म हुआ है, वो पुरोहित की फैमिली है और पुरोहित की फैमिली में मेरे पिताजी जो थे वो 7वीं पीढ़ी थी उनकी, 7th जनरेशन ऑफ माय फादर. तो 7th जनरेशन तक किसी भी लड़की को पढ़ाई करने की कोई आवश्यकता दिखाई नहीं गई थी. 11 ವರ್ಷಕ್ಕೆ ಮದುವೆ ಮಾಡಿದ್ರು. ಏನೋ ಒಳ್ಳೆ ಹುಡುಗ ಅಂದ್ಬಿಟ್ಟು ಹಿಂದೆ ನೋಡಲಿಲ್ಲ ಮುಂದೆ ನೋಡಲಿಲ್ಲ, ಏನಂದ್ರೆ ಏನಿಲ್ಲ. ಅಪ್ಪ ಅಮ್ಮನ ಕಡೆನೂ ಏನು ಆಸ್ತಿ ಇಲ್ಲ, ಗಂಡನ ಕಡೆನೂ ಏನಿಲ್ಲ, ಅವ್ರೇನೂ ನೋಡಲಿಲ್ಲ. ಏನೋ ಚೆನ್ನಾಗಿ ನೋಡ್ಕೊತಾರಲ್ಲ ಅಂದ್ಬಿಟ್ಟು ಮಾಡಿಬಿಟ್ರು. ಅವರು ಜಾಸ್ತಿ ಬರೀ ಕುಡಿಯೋದು ಬರೀ ಕುಡಿಯೋದು. 2 ಹೆಣ್ಮಕ್ಳಾಯ್ತು. 2 ಹೆಣ್ಮಕ್ಳನ್ನೂ ಪ್ರೀತಿಯಿಂದ ನೋಡಲಿಲ್ಲ. Kargil war was declared. So that time I was in Chennai with my husband for the PhD research work. So immediately there was a call from Government of India that all the defense people should come back to their units. In the month of May, so we have to start and go back to the units. So my parents and my in-laws told that let my husband go and let me be with my child in Chennai. But I didn't agree for that. If I want to live, I will live with my husband. If I have to die, I will die with my husband. ನನ್ನ ಮುಖ್ಯವಾದಂಥ ಮಹಾಪ್ರಬಂಧದ ವಿಷಯವೇ ಜನಪದ ಮಹಿಳಾ ಕಥನ ಕಾವ್ಯಗಳು, ಫೋಕ್ಲೋರ್ ವಿಷಯ ಏನಪ್ಪ ತಗೊಳ್ತೀವಿ ಅಂತಂದರೆ ಮುಖ್ಯವಾಗಿ ಕ್ಷೇತ್ರ ಕಾರ್ಯ ಮಾಡಬೇಕು, ಅಂದರೆ ಫೀಲ್ಡ್ ವರ್ಕ್. ಹಾಗೆ ನನಗೆ ಫೀಲ್ಡ್ ವರ್ಕ್ ಮಾಡಬೇಕು, ಹೇಗೆ ಹಾಡುಗಳನ್ನ ಸಂಗ್ರಹಿಸಬೇಕು, ಯಾರನ್ನು ಮೀಟ್ ಮಾಡಬೇಕು, ಯಾರನ್ನು ಸಂದರ್ಶಿಸಬೇಕು ಅನ್ನೋದು ಏನೂ ಗೊತ್ತಿರಲಿಲ್ಲ. ನಮ್ಮ ಕಾಲೇಜ್ಗೆ ಆಗಲಿ ಇಲ್ಲ ನಾವು ಬೇರೆ ಕಾಲೇಜ್ಗೆ ಸೆಮಿನಾರ್ಗೆ ಕಾನ್ಫರೆನ್ಸ್ಗೆ ಹೋದ ಹಾಗೆಲ್ಲ ಅಲ್ಲೆಲ್ಲ ಭೇಟಿ ಮಾಡಿ ನಾವು ಹೇಗೆ ಮಾಡಬೇಕು ಏನು ಎತ್ತ ಅಂತ ಅವರೆಲ್ಲರಿಂದ ಮಾಹಿತಿ ತಿಳ್ಕೊತಾ ಇದ್ದೆ. ಅವರೆಲ್ಲರೂ ಕೂಡ ಹೇಳ್ತಾಯಿದ್ರು ನಿಮ್ಮ ವಿಷಯ ತುಂಬ ದೊಡ್ಡದಾದಂಥ ವಿಷಯ, ಇದು 5 ವರ್ಷದಲ್ಲಿ ನೀವು PhD ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಎಲ್ಲರೂ ಕೂಡ ಹೇಳಿದ್ರು. ನನಗೆ ಒಂದು ಸ್ವಲ್ಪ ಭಯ ಕೂಡ ಆಯಿತು. ಫಸ್ಟ್ ಬೆಂಗಳೂರಿಗೆ ಬಂದಿದ್ದೆ ಆವಾಗ ಮದುವೆ ಆದಮೇಲೆ. ನಮ್ಮಲ್ಲಿ ಅರೇಂಜ್ಡ್ ಮ್ಯಾರೇಜ್ ಇದು ಅವರು ಸ್ವಲ್ಪ ಬಿಸ್ನೆಸ್ ಎಲ್ಲ ಮಾಡ್ತಾಯಿದ್ರು. ನಮ್ಮ ಮನೆಯವರು ಒಪ್ಕೊಂಡ್ರು. ಆಮೇಲೆ ನಾವು ಸ್ವಲ್ಪ ಬೇಗನೆ ಮದುವೆ ಆಗಿದೆ ನಮಗೆ. ಮೊದಲು ಚಿಕ್ಕ ಮನೆ ಇತ್ತು, ಇಲ್ಲೇ ಆ ಕಡೆ ಚಿಕ್ಕ ಮನೆ ಇತ್ತು, ಅದರಲ್ಲಿದ್ವಿ. ಆಮೇಲೆ ಅದು ಇಲ್ಲಿ 2003 ಮನೆ ಕಟ್ಟಿದ್ವಿ. ಏನಿಲ್ಲ, ಇಲ್ಲಿ ಎಲ್ಲ ಸ್ವಲ್ಪ ಕೃಷಿ ಇದೆ, ಹಸುಗಳಿದೆ, ಒಂದು 3 ಹಸುಗಳಿದೆ. ಅದನ್ನೆಲ್ಲ ನೋಡ್ಕೊಂಡು ತುಂಬ ಖುಷಿಯಾಗುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಒಂಥರ ಖುಷಿಯಾಗುತ್ತೆ ನೋಡುವಾಗ. ತೋಟ ಅಂದರೆ ಗಾಳಿ, ತರಕಾರಿನೂ ಬೆಳಿತೀವಿ. ನಮ್ಮೂರಂತ ಯಾರೂ ಇಲ್ಲ ಸರ್, ನಮ್ಮೂರಂತ ಯಾರಿಲ್ಲ. ನಾನು ಮಕ್ಳಿಗೋಸ್ಕರ ಇದು ಮುಸ್ರೆ ಕೆಲಸ ಮಾಡಿದೆ. ಈ ಸ್ಕೂಲಲ್ಲಿ ಗೌರ್ಮೆಂಟ್ ಸ್ಕೂಲ್ ಐತೆ ಸಿಡದಳ್ಳಿಲಿ, ಅಲ್ಲಿ ಮಗನ ಉಳ್ಳಾಕೊಂಡು ಗೋಣಿಚೀಲ ಮೇಲೆ ಕೆಲಸ ಮಾಡಿದೆ. ಆಮೇಲೆ ಹಿಂಗೆ ಏನೋ ದೊಡ್ಡ ಮಗಳಿಗೆ ಹೆಂಗೋ ಒಂದು ಮದುವೆ ಮಾಡಿದೆ. ಒಂದು ಬಡವ್ರ ಹುಡುಗನ ನೋಡಿ ನಾನೇ ಮದುವೆ ಮಾಡಿದೆ. ಅವನು ಕರೀಲಿಲ್ಲ ನನ್ನ ಗಂಡನ್ನ, ಬರೀ ಕುಡಿಯೋದು, ಮಕ್ಕಳಿಗೆ ಚಪ್ಪಲಿಲ್ಲ ಹೊಡೆಯೋದು, ಹಿಂಗೆಲ್ಲ ಮಾಡೋನು. ಅವನ್ನ ಕರೀಲಿಲ್ಲ. ನಾನೇ ಏನೋ ಒಂದು ನೋಡಿದೆ, ಬಡವ್ರ ಹುಡುಗನ ಮದುವೆ ಮಾಡಿ. ಅವನು ಸರಿಯಾಗಿ ಸಿಕ್ಕಲಿಲ್ಲ ನನ್ನ ಅದೃಷ್ಟಕ್ಕೆ.
माँ ने जब ये बताया कि तुम्हें अगर पढ़ाई करनी है तो तुम्हें कमाना भी ज़रूरी है, क्योंकि मैं तुम्हें किसी तरीके से आर्थिक सहायता, फाइनेंशियल सपोर्ट में नहीं करूँगी। तो ये सुनने के बाद हमने सोचा कि भाई चलो इतना मौका तो हमें मिल रहा है, इसलिए मैंने अपनी जो डिग्री की शिक्षा है वो शुरू करी। और उसके बाद जब मैं सेकेंड ईयर बीकॉम में आ गई तो सेकेंड ईयर बीकॉम में ही मेरी शादी हो गई। I delivered my baby here in Chennai. So after that, again the research was continuing. So when I was 25, 26, I again went along with my baby to Rajasthan. So the moment I entered into the Air Force campus and reached my home, suddenly there was a big bomb blast. ಬೇರೆ ವಿಷಯಗಳಾದರೆ ಲೈಬ್ರರಿಯಲ್ಲಿ ಕೂತ್ಕೊಂಡು ನಾವು ವರ್ಕ್ ಮಾಡ್ಬೋದು. ಆದರೆ ಜನಪದದ ಕುರಿತು ನಾವು ಮಾಡಬೇಕು ಅಂತಂದರೆ ಕ್ಷೇತ್ರಕ್ಕೆ ಹೋಗಬೇಕು, ಅಂದರೆ ಫೀಲ್ಡ್ ವರ್ಕ್ ಮಾಡಬೇಕು. ಹಾಗೆ ಫೀಲ್ಡ್ ವರ್ಕ್ ಮಾಡಬೇಕು ಅಂತ ಹೇಳಿ ಬೀದರಿಂದ ನಮ್ಮ ಧಾರವಾಡ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ ಅಲ್ಲಿಯ ತನಕ ಕ್ಷೇತ್ರ ಕಾರ್ಯವನ್ನು ಮಾಡಿ ಅವರಿಂದ ಹಾಡುಗಳನ್ನು ಸಂಗ್ರಹಿಸಿ ಮಹಾಪ್ರಬಂಧವನ್ನು ಸಿದ್ಧಪಡಿಸ್ತಾರೆ. ಅಂದರೆ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಬಂದ್ವಿ. ಹಣಕಾಸಿನ ತೊಂದರೆ ಇತ್ತು, ಹಣಕಾಸಿನ ತೊಂದರೆ ಇದ್ದೇ ಇದೆ. ಯಾಕಂದರೆ ಬಿಲ್ಡಿಂಗ್ ಒಂದೊಂದಾಗಿ ಒಂದೊಂದು ಫ್ಲೋರ್ ಕಟ್ತಾ ಹೋದರು. ಹೋಟೆಲಿದೆ, ಮತ್ತು ಇದು ಚೇರ್ಮನ್ ಸರ್ ಸ್ವಲ್ಪ ಸೈಟ್ ಬಿಸ್ನೆಸ್ ಮಾಡ್ತಾಯಿದ್ರು, ಅದರಿಂದ ಸ್ವಲ್ಪ ಕಟ್ಟೋಕ್ಕೆ ಸಾಧ್ಯ ಆಯಿತು. जैसे जैसे मैं आगे बढ़ती गई उनके सपोर्ट की वजह से, जैसे मैंने बीकॉम कंप्लीट किया, उसके बाद एमकॉम किया, और एमकॉम होने के समय ही मुझे ये शिक्षा के क्षेत्र में कदम रखने का मौका मिला। और वहाँ जब मैं तब भी डर रही थी कि एज अ गर्ल, एज अ रिस्पॉन्सिबल लेडी, हाउ कैन आई आस्क माई हस्बैंड। लेकिन हस्बैंड ने बहुत सपोर्ट किया। उन्होंने बताया कि तुम्हें जो करना है उसका मौका तुम्हें अभी मिला है, तो तुम जो भी करना चाहती हो तुम करो, मैं हमेशा तुम्हारे साथ खड़ा हूँ। ಗಂಡ ಬೇಡ ಯಾರು ಬೇಡ ಅಂದ್ಬಿಟ್ಟು ಮಗಳು ಒಳಿನ ಹತ್ರನೇ ಇದ್ದೆ. ಅಲ್ಲೂ ಜಾಸ್ತಿ ಕಿರಿಕಿರಿ ನೋಡೋಕ್ಕಾಗ್ತಿರ್ಲಿಲ್ಲ. ಅಲ್ಲೂ ಹುಟ್ಟಿ ಸೀರೆಯಲ್ಲೇ ಬಂದುಬಿಟ್ಟೆ ಸರ್. ಹುಟ್ಟಿ ಸೀರೆಯಲ್ಲೇ ಬಂದು ಹಿಂಗೆ ಒಂದು 2 ದಿನ ಇಲ್ಲೇ ಇದ್ದೆ ಗುಡ್ದಳ್ಳಿ ಒಳಗೆ ಇದ್ದುಬಿಟ್ಟು ಅಲ್ಲಿ ಇಲ್ಲಿ ಮನೆ ಕೆಲಸ ಕೇಳೋಣ ಎಲ್ಲನ ಮಾಡೋಣ ಅಂದ್ಕೊಂಡು ಒಂದು ಚಿಕ್ಕ ರೂಮ್ ಮಾಡ್ಕೊಂಡು ಒಂದು 600 ರೂಪಾಯಲ್ಲಿ ಒಂದು ಚಿಕ್ಕ ಮನೆ ಮಾಡ್ಕೊಂಡಿದ್ದೆ. ಇದ್ಮೇಲೆ ಆಮೇಲೆ ಯಾರನ್ನೇನೋ ಕೇಳಿದೆ, ನಾವು 1-2 ಮನೆ ಕೆಲಸ ಕೊಡಿಸಿ ಅಂತ. ಆಮೇಲೆ ಒಂದೇ ಇದರಲ್ಲಿ ಸುನೀತಾ ಮೇಡಮ್ ಅವ್ರ ಮನೆಗೆ ಹೋದೆ, ಒಬ್ಬಳೇ ಹೋದೆ. ಅಕ್ಕ ನನಗೊಂದು ಕೆಲಸ ಬೇಕಕ್ಕ ಅಂತ. ನೀನು ಮನೆ ಕೆಲಸ ಮಾಡ್ತಾಯಿದ್ದಲ್ಲಮ್ಮ ಲೇಔಟಲ್ಲ ಅಂತಂದರು. ಅವನಕ್ಕ ಮಾಡ್ತಾಯಿದ್ದೆ, ಹಿಂಗೆ ಮಗಳಿಗೆ ಮಗು ಆಯಿತು, ಬಾಣತನ ಮಾಡೋಣ ಅಂತ ಬಿಟ್ಟೆ ಅಕ್ಕ ಅಂತಂದು. My husband, when he left to war, he told me, be careful, I may or I may not come back. So you have to take care of your life. So this words when a husband tells to a wife, so any woman, what they will think in their mind. ಬೀದರ್ಗೆ ಹೋದೆ. ಬೀದರ್ ಜಿಲ್ಲೆಯಲ್ಲೂ ಕೂಡ ಅಷ್ಟೇ, ಅಲ್ಲಿ ನಮಗೆ ಭಾಷೆಯ ತೊಡಕಿತ್ತು. ಅಲ್ಲಿ ಮಾತನಾಡುವಂತಹ ಕನ್ನಡ ಭಾಷೆ ಬೇರೆ, ನಾವು ಮಾತನಾಡುವಂತಹ ಭಾಷೆಯೇ ಬೇರೆ. ಅಲ್ಲಿ ಮುಖ್ಯವಾಗಿ ಅವರು ಹೇಳೋರು, ನೀವೆಲ್ಲ ಹಾಡ್ಸ್ಕೊಳ್ಳೋ ಉದ್ದೇಶ ನಿಮಗೆ ಒಳ್ಳೆಯದಾಗ್ಬೋದು, ಆದರೆ ನಾವು ದಿನಗೂಲಿ ಕೆಲಸ ಮಾಡುವಂಥವ್ರು, ನಮಗೇನು ಸಿಗುತ್ತೆ? ನಾನು ಅದಕ್ಕೆ ಹೇಳಿದೆ, ನೀವು ಹಾಡೋದ್ರಿಂದ ನಾನೊಂದು ಪುಸ್ತಕ ಮಾಡ್ತೇನೆ. ಸರಿ, ನಿಮ್ಮ ಪುಸ್ತಕ ಮಾಡೋದೇ ನಿಮ್ಮ ಹೆಸರು ಬರುತ್ತೆ, ಎಲ್ಲ ಬರುತ್ತೆ, ಆದರೆ ನೀವು ಆಡಿಸ್ಕೊಳ್ತಿರಲ್ಲ, ನಮಗೇನು ಪ್ರಯೋಜನ? ನಾವು ಯಾಕೆ ನಿಮ್ಗೆ ಹಾಡ್ಕೊಡ್ಬೇಕು ಅಂತ ಹೇಳ್ತಾಯಿದ್ರು. ಮೊದಲೆಲ್ಲ ಸ್ವಲ್ಪ ಹೋಗ್ತಾ ಇದ್ವಿ ಅಕಾಡೆಮಿಕ್ಸ್ ಕಡೆಗೆ, ಈಗ ನಾವು ಹೋಗ್ತಾ ಇಲ್ಲ. ಯಾಕಂದರೆ ನಮ್ಮ ಮಕ್ಕಳು ನೋಡ್ತಾ ಇದ್ದಾರೆ, ನಮ್ಮ ಸೊಸೆ ನೋಡ್ತಾ ಇದ್ದಾರೆ, ಅದರಿಂದ ಖುಷಿಯಾಗುತ್ತೆ. ಯಾಕಂದರೆ ಏನು ತೊಂದರೆ ಇಲ್ಲ. कई बार तो इतनी सारी पारिवारिक समस्याएं आई, उन समस्याओं को मैंने अकेली ने नहीं झेला। मतलब आज हम सब ये महिला दिवस मना रहे हैं, लेकिन एक महिला के पीछे भी एक बहुत मजबूत हाथ मेरा जो है मेरे पति का रहा है। उन्होंने हमेशा से मुझे सपोर्ट किया और शिक्षा मेरी संपन्न हो गई जहाँ तक वो चाहते थे। लेकिन उसके बाद मुझे ही खुद को एकदम रुचि आने लगी और मुझे लगने लगा कि मुझे और पढ़ाई करनी है। तो मैं जैसे ही शिक्षा क्षेत्र में आ गई तो मैंने हिंदी में BA गोल्ड मेडल हासिल किया। उसकी भी उन्हें बहुत ज़्यादा खुशी हुई थी। और उस समय मेरे पिताजी भी थे, तो जब पिताजी को ये बात पता चली तो उन्हें लगा कि सचमुच ये कुछ नया इतिहास रचा रही है, ऐसा उनको लगा। 10 ವರ್ಷ ಆಯಿತು ಬಂದು ಇಲ್ಲಿಗೆ. ನಾನು ಇಲ್ಲಿಗೆ ಬಂದಾಗಿಂದ ಕಷ್ಟ ಬೀಳ್ತಾಯಿದ್ದೀನಿ. ನನ್ನ ಮಕ್ಳಿಗೋಸ್ಕರ ನಾನು ಕಷ್ಟಪಡ್ತೀನಿ. ಇನ್ನೊಬ್ಳಿದ್ದಾಳೆ, ಅವಳನ್ನ ಇದಕ್ಕೆ ಹಾಕಿದ್ದೀನಿ, ಮೆಜೆಸ್ಟಿಕ್ ಹತ್ರ ಡಿಗ್ರಿ. ಸರಿ, ಲಾಸ್ಟ್ ಫೈನಲ್ ಎಕ್ಸಾಮ್ ಬರೀತಾವಳೆ.
ಕಷ್ಟಪಟ್ಟು ಮಕ್ಳಿಗೋಸ್ಕರ ನಾನು ದುಡಿತಾ ಇದ್ದೀನಿ ಸರ್. ನನಗೆಲ್ಲ ಅಣ್ಣ ತಮ್ಮದಿರು ಅಕ್ಕ ತಂಗಿದಿರ ಥರ ತಿಳ್ಕೊಂಡು ನಾನು ಒಬ್ರ ಕೈಗೆ ಹೋಗ್ದಂಗೆ ಒಬ್ರ ಬಾಯಿಗೆ ಹೋಗ್ದಂಗೆ ಯಾರು ಇದಕ್ಕೂ ಹೋಗ್ದಂಗೆ ನನ್ನ ಜೀವನ ನಾನು ಮಾಡ್ತಾಯಿದ್ದೀನಿ ಸರ್. The happiest moment that will be there in everybody's life as a defense wife to see their husbands coming back to their home. So I felt, yes, I have done something for this Air Force community through my research and through my studies. So I have given them some medical implications to happen there. ಮನೆಯಲ್ಲಿ ₹1 ಕೂಡ ತೆಗೆದುಕೊಳ್ಳದೆ ಸ್ವಂತ ಖರ್ಚಿನಲ್ಲಿಯೇ PhDಯನ್ನು ಮಾಡೋದಕ್ಕೆ, ಹಾಗೆಯೇ ನಾನು ಎಲ್ಲೆಲ್ಲಿ ನಾನು ಮಹಿಳೆಯರಿಂದ ಹಾಡುಗಳನ್ನು ಸಂಗ್ರಹಿಸ್ತೇನಲ್ಲ, ಆ ಹಾಡುಗಾರರಿದ್ರಲ್ಲ, ವಕ್ತೃಗಳು, ಸಹ ಸಂಶೋಧಕರು ಅಂತ ಹೇಳ್ತಾನೆ. ಇವಾಗ ನಾನು ಸಂಶೋಧಕಿ ಆದರೆ ಅವ್ರು ಹಾಡುವಂಥ ಹಾಡುಗಳನ್ನು ತಗೊಳ್ತೀನಲ್ಲ, ಅವ್ರು ಹಾಡುವವರೇ ಸಹ ಸಂಶೋಧಕರು. ಅವರಿಗೆ ನಾನು ಒಬ್ಬೊಬ್ಬರು ಕೂಡ ₹500 ಕೊಟ್ಟೆ. ಕೋವಿಡ್ ಟೈಮಲ್ಲಿ ತುಂಬಾ ಕಷ್ಟ ಆಯಿತು. ಭಯ ಒಂಥರ ಯಾವ ಥರ ಫೇಸ್ ಮಾಡೋದು ಇದನ್ನ ಅಂತ. ಆವಾಗ ತುಂಬ ಸ್ಟ್ರಗಲ್ ಮಾಡಿದ್ವಿ. ಯಾಕಂದರೆ ಎಲ್ಲ ಟೀಚರ್ಸಿಗೆ ಸ್ಯಾಲ್ರಿ ಕೊಡಬೇಕು, ನಮ್ಮ ಹೋಟೆಲ್ ಅವ್ರಿಗೆ ಸ್ಯಾಲ್ರಿ ಕೊಡಬೇಕು, ಎಲ್ಲರೂ ತುಂಬಾ ಬೇಜಾರಾಗಿದೆ. ಅದರಲ್ಲಿ ಸ್ವಲ್ಪ ಫೈನಾನ್ಸ್ ಪ್ರಾಬ್ಲಮ್ ಇತ್ತು ಆವಾಗ ಖಂಡಿತ. उन्हें बहुत ज़्यादा अभिमान होता था कि हाँ, हमारी 4 बेटियों में मेरी अश्विनी जो है वो एक नक्षत्र की तरह ही चमक रही है. और उनको उनकी आंखें भर आई थी जब ये बात उनको पता चली कि भाई मैं डिग्री कॉलेज में भी काम कर रही हूँ, क्योंकि 2 साल पहले भी मैं डिग्री कॉलेज में भी काम करती थी, हालांकि फुल टाइम नहीं करती थी, लेकिन ये बात उन्हें बहुत ज़्यादा खुशी देकर गई. और तब उन्होंने मुझसे पूछा था, तूने तो 17वीं भी पास कर ली ना, अब आगे की ये जो डिग्री है उसकी कौन सी कक्षा होगी? तो मैंने उनसे कहा कि आप जो समझो, लेकिन वहाँ उनका मन पूरा भर आया था, भावना विवश हुए थे. मेरी माँ को भी ये बात, अभी माँ है तो माँ अभिमान से बताती है और सब लोगों को बताती रहती है कि मेरी बेटी अभी प्रोफेसर का काम करती है और बहुत सारा लिखती है. और ये सारी बात जो है ना, मतलब महिला दिवस के दिन मुझे बोलने का ये मौका मिला है. इसके लिए मुझे सौंदर्या ग्रुप ऑफ इंस्टीट्यूशन जो है उनका बहुत ज़्यादा मैं धन्यवाद करती हूँ. ಹೆಣ್ಣು ಮಕ್ಕಳು ಅಂತಂದರೆ ಎಷ್ಟೊಂದು ಸವಾಲುಗಳು, ಜವಾಬ್ದಾರಿ ಅನ್ನುವಂಥದ್ದು ತುಂಬ ಇರುತ್ತೆ. ಆಗ ನಾವು ಆ ಸವಾಲುಗಳನ್ನು ಮೆಟ್ಟಿ ಜವಾಬ್ದಾರಿನೆಲ್ಲ ಕೂಡ ನಾವು ತೆಗೆದುಕೊಂಡು ಮುನ್ನಡೆಯುತ್ತಾ ಸಾಗುವುದೇ ನಿಜವಾದ್ದು. ನಾವು ಆ ಸವಾಲನ್ನು ಎದುರಿಸದೆ ಹಿಂದೆ ಹೋಗುವಂಥದ್ದು ಆಗಬಾರ್ದು. Every day before we go to sleep, we should thank God as well as each and every soldier who is standing in the border to safeguard our country. The wife of those soldiers are having the sleepless nights. The children of those soldiers are expecting their fathers to come back to their home. But sometimes it happens they come with life. Sometimes only their bodies come to the families. ಒಬ್ರ ಕೈಗೆ ಹೋಗ್ಬೇಡಿ, ಒಬ್ರ ಬಾಯಿಗೆ ಹೋಗ್ಬೇಡಿ. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ, ನೀವು ದುಡ್ಕೊಂಡು ನೀವು ತಿನ್ನಿ. ಯಾರು ಇಲ್ಲ ನಮಗೆ, ನನ್ನ ಥರ ನೀವು ಆಗಬೇಡಿ. ಅದೇ ಸರ್ ನಾನು ಧೈರ್ಯ ಹೇಳಿರೋದು ಮಕ್ಕಳಿಗೆ, ಇನ್ನೇನಿಲ್ಲ ಸರ್. ಎಲ್ಲ ಹೆಣ್ಣು ಮಕ್ಕಳು ಜೀವನದಲ್ಲಿ ಯಾವುದೇ ಕಷ್ಟ ಬಂದರೂ ಅದನ್ನು ಎದುರಿಸಿ ಧೈರ್ಯವಾಗಿ ನಿಲ್ಲಬೇಕು ಅಂತ ನಾನು ಹೇಳ್ತೀನಿ. I would like to wish all the teaching, non-teaching staff and our students a very happy Women's Day. ಎಲ್ಲ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು.